ಸ್ನೇಹಿತರೆ ನಮಸ್ಕಾರ. ಈ ಘಟನೆ ನಿಜವಾಗಲೂ ಎಂಥವರ ಮನಸ್ಸನ್ನು ಕಲಕುವಂಥದ್ದು. ಮನುಷ್ಯ ಸಂಬಂಧಗಳ ಅತ್ಯಂತ ಮೂಲಭೂತ ಮತ್ತು ಪವಿತ್ರ ಕೊಂಡಿಯಾದ ತಾಯಿ ಮಗಳ ಬಂಧವು ಹಣ ಮತ್ತು ಆಸ್ತಿ ಎಂಬ ಅಲ್ಪ ಮೌಲ್ಯದ ಮುಂದೆ ಹೇಗೆ ಕುಸಿದು ಬಿಡುತ್ತದೆ ಎಂಬುದಕ್ಕೆ ಈ ಘಟನೆ ಒಂದು ಕರಾಳ ಉದಾಹರಣೆ. ಚಿಕ್ಕಮಗಳೂರು ಜಿಲ್ಲೆಯ ಎನ್ನಾರ್ಪುರ ತಾಲೂಕಿನ ಬಂಡಿಮಠ ಗ್ರಾಮದಲ್ಲಿ ನಡೆದಿರುವಂಥ ಈ ಘನಘೋರ ಘಟನೆ ಆಸ್ತಿಗಾಗಿ ಮಗಳೇ ತನ್ನ ತಾಯಿಯನ್ನ ಕೊಲೆ ಮಾಡಿದ್ದ ದುರಂತ ಇದು. ಕೊಲೆಯಾದ ತಾಯಿ ಹೆಸರು ಕುಸುಮ ಅಂತ, 62 ವರ್ಷ. ಆರೋಪಿ ಮಗಳ ಹೆಸರು ಸುಧಾ, 35 ವರ್ಷ. ಈ ಒಂದು ಘಟನೆ ನಡೆದಿರುವಂಥದ್ದು ಚಿಕ್ಕಮಗಳೂರಿನಲ್ಲಿ. ಸುಧಾ ಕೊಲೆ ಮಾಡಿದ್ದು ತನ್ನ ಸಾಕು ತಾಯಿಯನ್ನ. ರಾತ್ರಿಯ ವೇಳೆ ತಾಯಿ ಕುಸುಮ ಮಲಗಿದ್ದಾಗ ಮಗಳು ಸುಧಾ ತಲೆದಿಂಬಿನಿಂದ ಉಸಿರುಗಟ್ಟಿಸಿ ಈ ಕ್ರೂರ ಕೃತ್ಯವನ್ನ ಎಸಗಿದ್ದಾಳೆ. ಈ ಘಟನೆಯ ಮೂಲ ಕಾರಣ ಯಾವುದೋ ವೈಯಕ್ತಿಕ ದ್ವೇಷವಲ್ಲ, ಬದಲಿಗೆ ಆಸ್ತಿ ಹಂಚಿಕೆ ವಿಚಾರ. ಒಂದು ಕ್ಷಣ ಯೋಚಿಸಿ, ಒಬ್ಬ ಮಗು ತನ್ನ ಬದುಕಿನ ಎಲ್ಲ ಆಧಾರಕ್ಕಾಗಿ ನಂಬುವ ಜಾಗ ಆ ತಾಯಿಯ ಮಡಿಲನ್ನೇ ಉಸಿರುಗಟ್ಟಿಸಲು ಆರಿಸಿಕೊಂಡಿದ್ದು ಎಂದರೆ ಮನುಷ್ಯನ ಮನಸ್ಥಿತಿಯೊಳಗೆ, ಅಂದರೆ ಮನುಷ್ಯನ ಮನಸ್ಸಿನೊಳಗೆ ಆಸ್ತಿ ಎಂಬ ದುರಾಸೆ ಎಷ್ಟೊಂದು ವಿಷವನ್ನ ತುಂಬಿರಬಹುದು. ಪೊಲೀಸರು ಈಗಾಗಲೇ ಆರೋಪಿ ಸುಧಾಳನ್ನ ಬಂಧಿಸಿ ವಿಚಾರಣೆ ಮುಂದುವರಿಸಿದ್ದಾರೆ. ಆದರೆ ಈ ಬಂಧನವು ಕಳೆದು ಹೋದ ಆ ತಾಯಿಯ ಜೀವವನ್ನು ಹಿಂತಿರುಗಿಸಲಾಗದು. ತಾಯಿ ಮಗಳ ಸಂಬಂಧವು ಈ ಜಗತ್ತಿನಲ್ಲಿ ದೇವರು ಸೃಷ್ಟಿಸಿರುವಂತಹ ಅತ್ಯಂತ ಪವಿತ್ರ ಬಂಧ. ಮಗಳು ತನ್ನ ತಾಯಿಯ ಪ್ರತಿಬಿಂಬ. ತಾಯಿ ಮಗಳಿಗಾಗಿ ತನ್ನೆಲ್ಲ ಆಸೆಗಳನ್ನು ತ್ಯಾಗ ಮಾಡುವ ದೇವತೆ. ಆದರೆ ಈ ಪ್ರಕರಣದಲ್ಲಿ ಸಂಪತ್ತು ಮತ್ತು ಆಸ್ತಿಯ ಮುಂದೆ ಆ ಎಲ್ಲ ಪವಿತ್ರತೆ ಮಸುಕಾಗಿದೆ. ಆ ತಾಯಿ ಕುಸುಮ ತನ್ನ ಮಗಳ ಮೇಲೆ ಎಷ್ಟು ನಂಬಿಕೆಯನ್ನು ಇಟ್ಟಿರಬಹುದು. ತನ್ನ ಸಾಕು ಮಗಳಾದರೂ ಕೂಡ ಪ್ರೀತಿಯಲ್ಲಿ ಆಕೆ ಯಾವ ಕೊರತೆಯನ್ನೂ ಕೂಡ ಮಾಡಿರಲಿಕ್ಕಿಲ್ಲ. ರಾತ್ರಿ ಮಲಗುವಾಗ ಆಕೆ ಕನಸು ಕಂಡಿರಬಹುದು, ಆದರೆ ಅದೇ ಮಗಳು ತಾನು ಮಲಗಿದ್ದ ಜಾಗಕ್ಕೆ ಸಾವಿನ ದಾರಿಯನ್ನು ತರುತ್ತಾಳೆ ಅಂತ ಆಕೆ ಊಹಿಸಿಕೊಂಡಿಲ್ಲ. ಯಾವ ಆಸ್ತಿ, ಯಾವ ಹಣ ಅಕ್ಕರೆಯಿಂದ ನೀಡಿರುವಂಥ ಆ ಕೈಗಳಿಗಿಂತ ದೊಡ್ಡದಾಗುತ್ತದೆ. ಅಂತಹ ಒಂದು ಸಂಬಂಧವನ್ನು ಹಣಕ್ಕಾಗಿ ಕೊಲೆ ಮಾಡಿದಾಗ ನಮ್ಮ ಮನುಷ್ಯ ಸಂಬಂಧಗಳ ಮೌಲ್ಯ ನಿಜವಾಗಿಯೂ ಕೂಡ ಎಲ್ಲಿ ಹೋಗಿ ನಿಲ್ಲುತ್ತದೆ? ವೀಕ್ಷಕರೇ, ಒಂದು ಕ್ಷಣ ಆಲೋಚನೆ ಮಾಡಿ. ಆಸ್ತಿಗಾಗಿ ಇಂತಹ ಅಪರಾಧಗಳು ನಡೆಯುವುದು ಇದೇ ಮೊದಲೇನಲ್ಲ. ಇಂತಹ ಪ್ರಕರಣಗಳು ಹೆಚ್ಚಾದಂತೆಲ್ಲ ನಾವು ಒಂದು ಪ್ರಶ್ನೆಯನ್ನು ಕೇಳಿಕೊಳ್ಳಬೇಕು. ನಮ್ಮ ಕಾನೂನು, ನೀತಿ ಮತ್ತು ನಮ್ಮ ಸಾಮಾಜಿಕ ಮೌಲ್ಯಗಳು ಕುಟುಂಬದೊಳಗೆ ಹಣಕಾಸಿನ ವಿವಾದಗಳು ಹಿಂಸೆಗೆ ತಿರುಗುವುದನ್ನು ತಡೆಯುವಲ್ಲಿ ವಿಫಲವಾಗುತ್ತಿದೆಯೇ ಅಂತ. ಯಾವುದೇ ಆಸ್ತಿ ಅಥವಾ ಸಂಪತ್ತು ಒಂದು ಜೀವಕ್ಕಿಂತ ದೊಡ್ಡದಲ್ಲ. ಯಾವ ಆಸ್ತಿ ಕೂಡ ರಕ್ತ ಸಂಬಂಧವನ್ನು ಕೊಂಡುಕೊಳ್ಳಲು ಸಾಧ್ಯವಿಲ್ಲ. ಆರೋಪಿ ಸುಧಾಳಿಗೆ ಈ ಕೃತ್ಯದ ಕಾನೂನು ಶಿಕ್ಷೆ ಖಂಡಿತವಾಗಿಯೂ ಸಿಗುತ್ತದೆ. ಆದರೆ ಆಕೆ ತನ್ನ ಜೀವನ ಪೂರ್ತಿ ಅನುಭವಿಸಬೇಕಾದಂಥ ದೊಡ್ಡ ಶಿಕ್ಷೆ ಅಂದರೆ ತಾನು ಮಾಡಿದ ಪಾಪದ ಭಾರ ಮತ್ತು ಸಮಾಜದ ಮುಂದೆ ಕಳೆದುಕೊಂಡಂಥ ಗೌರವ. ದುರಾಸೆ ಎಂಬುದು ಮನುಷ್ಯನನ್ನು ಅಂಧನನ್ನಾಗಿ ಮಾಡಿ ಆತನ ಮಾನವೀಯತೆಯನ್ನು ಸಂಪೂರ್ಣವಾಗಿ ನುಂಗಿ ಹಾಕುತ್ತದೆ. ಈ ದುರಂತದ ಘಟನೆ ನಮ್ಮೆಲ್ಲರಿಗೂ ಕೂಡ ಒಂದು ಎಚ್ಚರಿಕೆ. ನಿಮ್ಮ ಸಂಬಂಧಗಳ ಬೆಲೆ ಎಷ್ಟಿದೆ ಅಂತ ಅರಿತುಕೊಳ್ಳಿ. ಹಣ, ಆಸ್ತಿಗಳು ಇಂದಲ್ಲ ನಾಳೆ ದೂರವಾಗಬಹುದು, ಆದರೆ ನಮ್ಮ ಪ್ರೀತಿಯ ಬಂಧಗಳು ಶಾಶ್ವತ. ಕುಟುಂಬದೊಳಗೆ ಯಾವುದೇ ವಿವಾದಗಳಿದ್ದರೂ ಕೂಡ ಮಾತುಕತೆ ಮೂಲಕ ಬಗೆಹರಿಸಿಕೊಳ್ಳಿ. ಹಿಂಸೆ ಎಂದಿಗೂ ಕೂಡ ಪರಿಹಾರವಲ್ಲ. ನಾವು ಮಾನವರಾಗಿ ಮತ್ತೆ ನಮ್ಮ ಮೂಲ ಮೌಲ್ಯಗಳನ್ನು ಗಟ್ಟಿಗೊಳಿಸಲೇಬೇಕು. ಹೋಗಿರುವಂತಹ ತಾಯಿಯ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಪ್ರಾರ್ಥಿಸುತ್ತಾ ಈ ವಿಚಾರವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ದಯವಿಟ್ಟು ನಿಮ್ಮ ಸಂಬಂಧಗಳ ಮೇಲೆ ಪ್ರೀತಿಯನ್ನು ಹೂಡಿಕೆ ಮಾಡಿ, ಆದರೆ ಆಸ್ತಿಯ ಮೇಲಲ್ಲ. ವೀಕ್ಷಕರೇ, ನಿಮ್ಮ ಅನಿಸಿಕೆಗಳು ಏನಿದ್ರು ಕೂಡ ಕಮೆಂಟ್ ಮೂಲಕ ತಿಳಿಸಿ, ವಿಚಾರಗಳನ್ನು ಶೇರ್ ಮಾಡಿ. ಒಂದಿಷ್ಟು ಸಮಾಜಕ್ಕೆ ಸಂದೇಶಗಳನ್ನು ಕೂಡ, ಅಂದರೆ ಯುವ ಪೀಳಿಗೆಗೆ ಒಂದು ಸಂದೇಶವನ್ನು ರವಾನಿಸಿದಂತಾಗುತ್ತೆ. ವೀಕ್ಷಕರೇ, ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸೋದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ಕನ್ನು ಫಾಲೋ ಮಾಡಿ. ಧನ್ಯವಾದ. ಕರ್ನಾಟಕ.